ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನನ್ನೊಂದು ಮತ್ತೊಂದು ವಿನಂತಿ ಹೇಳ್ತೀನಿ. ತೀರ್ಮಾನ ತಗೊಂಡ್ರೆ ಏನೆಲ್ಲ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯ ಗ್ರಾಮ ಸಹಾಯಕ ಸಂಘದ ರಾಜ್ಯ ಮಟ್ಟದ ಸಭೆಯಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದು ಏನು? ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರ ಪಾತ್ರ ಬಹಳ ಪ್ರಮುಖವಾದ ವಿಷಯದು. ಯಾರೇ ಕಂದಾಯ ಸಚಿವರಾದ್ರೂ ಕೂಡ ಅದನ್ನ ಮಾತಾಡ್ತಾ ಇದ್ದೀರಿ. ಶ್ರೀನಿವಾಸ್ ಪ್ರಸಾದ್ ಸರ್ ಕಂದಾಯ ಸಚಿವರಾಗಿದ್ದ ಕಾಲದಲ್ಲಿ ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಮಾಡೇ ಮಾಡ್ತೀವಿ ಅಂತ ಮಾತು ಕೊಟ್ಟರು ನಮ್ಮ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಲ್ಲಿ ಸರ್ಕಾರದಲ್ಲೂ ಕೂಡ ಆದೇಶ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಜೊತೆ ಕೂಡ ಮಾತು ಕೊಟ್ಟರು. ಆವತ್ತಿಂದ ಇವತ್ತುವರೆಗೂ ಎಲ್ಲ ಕಂದಾಯ ಸಚಿವರು ಕೂಡ ನಮ್ಮ ಕೃಷ್ಣಬೈರೇಗೌಡರು ಸಾರು ಕೂಡ ಅದನ್ನೇ ಮಾತಾಡಿದ್ರು, ಹಿಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಗ್ರಾಮ ಸಹಾಯಕರಿಗೆ ತಾವೇನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡ್ರಿ ಅದೆಲ್ಲ ಏನು ಮಾಧ್ಯಮದಲ್ಲಿ ಬಂತು, ಒಂದು ಕೂಡ ಜಾರಿ ಆಗಿಲ್ಲ. 5 ಲಕ್ಷ ಇಡಿಗಂಟು ಜಾರಿ ಮಾಡಿದ್ರೆ ಅದು ಸಂತೋಷ ಇದೆ, ಆದೇಶ ಕೊಟ್ಟಿದ್ದೀರಿ, ಅದು ಸಂತೋಷ. ಆದರೆ ಇನ್ನೊಂದು ವಿಷಯ ಹೇಳಿದ್ರಲ್ಲ, 27,000 ಸುಪ್ರೀಂ ಕೋರ್ಟ್ ತೀರ್ಪಿನಂತ 27,000 ವೇತನ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಹಿಂದಿನ ವರ್ಷ ನೀವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು 27,000 ವೇತನ ಕೊಡ್ತೀವಿ ಅಂತ ಹೇಳಿದ್ರಿ. ಇನ್ನು ಯಾಕೆ ಜಾರಿಗೆ ಮಾಡಿಲ್ಲ 27,000 ವೇತನ? ಸುಪ್ರೀಂ ಕೋರ್ಟ್ ತೀರ್ಪು ಗೌರವ ಕೊಡ್ಬೇಕಲ್ಲ ಸರ್ಕಾರ, ಕೊಡಿ. ಈ ಏನ್ ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲಿ ನಾವು ಇಡೀ ಗ್ರಾಮ ಸಹಾಯಕ ಸಂಘದ ಬಗ್ಗೆ ಒತ್ತಾಯ ಮಾಡ್ತಾ ಇದೀವಿ. ಈ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು. 27,000ಕ್ಕೂ ಹೆಚ್ಚು ವೇತನ ಕೊಡ್ಬೇಕು ನೀವು ಕಂದಾಯ ಇಲಾಖೆ ಗ್ರಾಮ ಸಹಾಯಕರಿಗೆ. ಅದ್ರ ಜೊತೆಗೆ ಏನು ನಮ್ಮ ಬಹಳ ಮುಖ್ಯವಾದ ಬೇಡಿಕೆ ಇದೆ, ಡಿ ಗ್ರೂಪ್ ಅದು ಆಗ್ಲೇಬೇಕು. ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ತಾವು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು, ತಾವು ವಿರೋಧ ಪಕ್ಷದಲ್ಲಿ ಇದ್ದಾಗ ಫ್ರೀಡಂ ಪಾರ್ಕ್ ಬಂದು ನಾವು ಮಾತು ಕೊಟ್ಟಿದ್ರಿ, ನಮ್ಮ ಸರ್ಕಾರ ಜಾರಿ ಆಗ್ಲಿ, ನಮ್ಮ ಸರ್ಕಾರ ಬರ್ಲಿ, ನಾನು ಖಂಡಿತವಾಗ್ಲೂ ಗ್ರಾಮ ಸಹಾಯಕರು ಎಲ್ಲಾ ಬೇಡಿಕೆ. ನನ್ನ ಹೆಸರು ದೇವರಾಜು ಅಂತ, ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಬೆಂಗಳೂರು. ಇವತ್ತೇನು ಸರ್ಕಾರಿ ನೌಕರ ಭವನ ರಾಜ್ಯ ಮಟ್ಟದ ಒಂದು ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ರಾಜ್ಯ ಸಂಘದ ಪದಾಧಿಕಾರಿಗಳು ಸಭೆಯನ್ನು ಇವತ್ತು ಕರೆದಿದ್ದೇವೆ. ಇವತ್ತು ನಮ್ಮ ಸಭೆಯ ಮಹತ್ವ, ಇಡೀ ರಾಜ್ಯಾದ್ಯಂತ ಗ್ರಾಮ ಸಹಾಯಕರು ಇವತ್ತು ಒಗ್ಗಟ್ಟಾಗಿದ್ದೇವೆ. ಇವತ್ತು ನಮಗೆ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಗ್ರಾಮ ಸಹಾಯಕರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದ್ವಿ. ಇವತ್ತು ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಕಡತವನ್ನು ತರಿಸ್ಕೊಂಡು ಒಂದು 10 ಲಕ್ಷ ಗ್ರಾಮ ಸಹಾಯಕರಿಗೆ ಇಡ್ಗಂಟು ಕೊಡಬೇಕು, 27,000 ಸಂಬಳವನ್ನು ಕೊಡಬೇಕು ಇವ್ರಿಗೆ ಅಂತೇಳಿ ಸಚಿವ ಸಂಪುಟದಲ್ಲಿ 10 ಲಕ್ಷ ಕೊಡಕ್ಕೆ ಬರಲ್ಲ, ದುಡ್ಡಿಲ್ಲ ಹಣಕಾಸು ಇಲಾಖೆಯಲ್ಲಿ ಅಂತೇಳಿ 5 ಲಕ್ಷ ಇಡ್ಗಂಟನ್ನು ಅನುಮೋದನೆ ಮಾಡಿದ್ರು. 27,000ನ 26ನೇ ಸಾಲಿನಲ್ಲಿ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬದಲಾವಣೆ ಆಗಿದ್ದಾರೆ. ಇವತ್ತು ಹೊಸ ಮುಖ್ಯಮಂತ್ರಿಗಳು ಬಂದವರೆ, ಡಿ.ಕೆ. ಶಿವಕುಮಾರ್ ಸಾಹೇಬರು. ಇವತ್ತು ಹೊಸ ಸರ್ಕಾರ 26ನೇ ಸಾಲಿನಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಳ್ಳಿ ಅಂತ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಆ ಹಿಂದಿನ ಕಂದಾಯ ಸಚಿವರು ಕೃಷ್ಣಬೈರೇಗೌಡರು ಸಾಹೇಬರು ಹೇಳಿದ್ದಾರೆ. ಇವತ್ತು ಒಮ್ಮತದಿಂದ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಇವತ್ತು ಸಭೆಯನ್ನು ಕರೆದು ಇವತ್ತು ನಾವೇನು ಎಲ್ಲ ಒಮ್ಮತದಿಂದ ತೀರ್ಮಾನ ಮಾಡಿದ್ದೀವಿ. ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಇದ್ದಾರೆ, ಇವತ್ತು ಕರ್ನಾಟಕ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಪದಾಧಿಕಾರಿಗಳನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಗ್ರಾಮ ಸಹಾಯಕರ ಬೇಡಿಕೆಯನ್ನು ಈಗ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವತ್ತು ಕಡತನ ಇವತ್ತು ತಗೊಂಡು ಇವತ್ತು ಪರಿಶೀಲನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸೋ ಸಲುವಾಗಿ
ಸರ್ಕಾರ ಎಲ್ಲೋ ಒಂದು ಕಡೆ ಸಚಿವರು, ಕಂದಾಯ ಸಚಿವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಆಮೇಲೆ ಉನ್ನತ ಮಟ್ಟದ ಸರ್ಕಾರದ ಅಧಿಕಾರಿಗಳು, ಪ್ರಮುಖವಾಗಿ ಕಡತನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಸರ್ಕಾರದ ಕಾರ್ಯದರ್ಶಿಗಳು ಇವರೆಲ್ಲ ಸೇರಿ ನಮ್ಮ ಒಂದು ಬಹುದಿನಗಳ ಬೇಡಿಕೆ ಏನಿದೆ ಗ್ರಾಮ ಸಹಾಯಕರ ಡಿ ಗ್ರೂಪ್ ಅಂತೇಳಿ ಆ ಒಂದು ಸರ್ಕಾರದ ಮಟ್ಟದಲ್ಲಿ ಇವತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ಮಹತ್ವದಂಥ ಸಭೆ ಕರೆದಿರೋ ಉದ್ದೇಶ, ನಮ್ಮ ಒಂದು ಸಂಘಟನೆಯಲ್ಲಿ ಬೇರೆ ಖಾಸಗಿ ವ್ಯಕ್ತಿಗಳು ಸೇರಿಕೊಂಡು ಏನು 24ನೇ ತಾರೀಕು ಮುಷ್ಕರವನ್ನು ಕರೆದಿದ್ದಾರೆ, ಅದ್ರ ತರುವಾಯ ಇವತ್ತು ಸರ್ಕಾರದ ಮಟ್ಟದಲ್ಲಿ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಇವತ್ತು ನಮ್ಮ ಸಂಘ ಬಲಿಷ್ಠವಾಗಿದೆ. ಗ್ರಾಮ ಸಹಾಯಕರ ಸಂಘ ನಮ್ಮಲ್ಲಿ ಒಡಕಿಲ್ಲ, ಯಾವುದೇ ತೊಡಕಿಲ್ಲ. ಇವತ್ತು 10,400 ಜನ ಗ್ರಾಮ ಸಹಾಯಕರು, 31 ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷಗಳು, ಸರ್ವ ಗ್ರಾಮ ಸಹಾಯಕರು ಒಗ್ಗಟ್ಟಾಗಿ ಇವತ್ತು ಸರ್ಕಾರಿ ನೌಕರ ಭವನದಲ್ಲಿ ಒಂದು ಹೊಸ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟೇ ನಮ್ಮ ಬಲ. ಇವತ್ತು ಸರ್ಕಾರ ನಮ್ಮ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇದೆ. ಇವತ್ತು ಸರ್ಕಾರದ ಅಧಿಕಾರಿಗಳು ಕೂಡ ನಮ್ಮ ಬಗ್ಗೆ, ನಮ್ಮ ಕಡತದ ಬಗ್ಗೆ ಸ್ಪಂದಿಸಿದ್ದಾರೆ. ನಾವು ಈಗ ಸರ್ಕಾರದಲ್ಲಿ ಇವತ್ತು ಜನ್ಮ ಮರಣ ಇರ್ಬೋದು, SIR ಇರ್ಬೋದು, ನಮ್ಮ BLO ಡ್ಯೂಟಿ ಇರ್ಬೋದು, ಆಮೇಲೆ ನಮ್ಮ ಕ್ರಾಪ್ ಸರ್ವೆ ಇರ್ಬೋದು, ಜಾತಿ ಸರ್ಟಿಫಿಕೇಟ್ ಇರ್ಬೋದು, ಮತ್ತು ಇನ್ನೂ ಇತರ ಅನೇಕ ಸರ್ಕಾರದ ಸವಲತ್ತುಗಳನ್ನು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಮತ್ತು ನಮ್ಮ ರೈತರಿಗೆ, ಮುಖ್ಯವಾಗಿ ಇವತ್ತು ಗ್ರಾಮ ವಾಸ್ತವ್ಯ, ನಾವು ಗ್ರಾಮ ಸಹಾಯಕರ ಹಳ್ಳಿಯಲ್ಲಿ ಇರ್ತೀವಿ. ಇವತ್ತು ಹಲವಾರು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ಸರ್ಕಾರ ತಂದರೂ ಕೂಡ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ ಗ್ರಾಮ ಸಹಾಯಕರು. ಇವತ್ತು ಸರ್ಕಾರ ಸ್ಪಂದಿಸಬೇಕು ನಮ್ಮ ಬಗ್ಗೆ, ಗ್ರಾಮ ಸಹಾಯಕರ ಕಡತನ ಸ್ಪಂದಿಸಿ ಅತಿ ಶೀಘ್ರದಲ್ಲೇ ಸರ್ಕಾರ ಇವತ್ತೇನು ಚಳಿಗಾಲದ ಅಧಿವೇಶನ ಇದೆಯಲ್ಲ, ಇವತ್ತು ಕಡತ ನಮ್ದು ಈಗ ಮುಂಚೂಣಿಯಲ್ಲಿದೆ. ಸನ್ಮಾನ್ಯ ಸಚಿವರು, ಕಂದಾಯ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಚಳಿಗಾಲದ ಅಧಿವೇಶನದಲ್ಲಿ ಕಡತನ ತರಿಸ್ಕೊಂಡು ಬೇಗ ನಮ್ಮ ಡಿ ಗ್ರೂಪ್ ಆಗಲಿ, ಇಲ್ಲ 27,000 ಕನಿಷ್ಠ ವೇತನ ಆಗಲಿ ನಮಗೆ ಬೇಗ ಅನುಕೂಲ ಮಾಡಿಕೊಡ್ಬೇಕು. ಆ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಏನು ಖಾಸಗಿ ವ್ಯಕ್ತಿಗಳು 24ನೇ ತಾರೀಕು ಮುಷ್ಕರ ಕರೆದಿರೋದ್ರಿಂದ ಇಡೀ ರಾಜ್ಯ 31 ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಘ ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತು ನಮ್ಮ ಸಂಘ ನೋಂದಣಿ ಆಗಿದೆ. ನಮ್ಮ ಸಂಘದ ಒಂದು ನೋಂದಣಿ ಅವರ ಸಂಘದ ಒಂದು ಲೆಟರ್ಡಲ್ಲಿ ಇಟ್ಕೊಂಡು ಅವರು ಖಾಸಗಿ ವ್ಯಕ್ತಿಗಳು ಗ್ರಾಮ ಸಹಾಯಕರಿಗೆ ಮೋಸ ಮಾಡಿ ಇವತ್ತೇನು ಸ್ಟ್ರೈಕ್ 24ನೇ ತಾರೀಕು ಕರೆದಿದ್ದಾರೆ, ನಮ್ಮ ಬೆಂಬಲ ಇಲ್ಲ, ಅದಕ್ಕೆ ಇವತ್ತು ನಾವು ತಮ್ಮೆಲ್ಲರ ಮುಖಾಂತರ, ಪತ್ರಿಕಾ ಮುಖಾಂತರ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಗ್ರಾಮ ಸಹಾಯಕರು ಒಗ್ಗಟ್ಟಾಗಿದ್ದೀವಿ. ಯಾವುದೇ 24ನೇ ತಾರೀಕು ನಮ್ಮ ಬೆಂಬಲ ಇಲ್ಲ, ಅವರು ನಮ್ಮ ಗ್ರಾಮ ಸಹಾಯಕರಲ್ಲ ಅಂತ ಹೇಳಿ ತಮ್ಮ ಮುಂದೆ ನಾನು ಮನವಿಯನ್ನು ನೀಡ್ತಾ ಇದ್ದೀನಿ. ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಬೆಂಗಳೂರು ಈ ಸಂಘದ ಅಡಿಯಲ್ಲಿ ರಾಜ್ಯದಲ್ಲಿ ಸರಿಸುಮಾರು 10,450 ಜನ ಗ್ರಾಮ ಸಹಾಯಕರು ಸುಮಾರು 47 ವರ್ಷಗಳಿಂದ ಇವತ್ತು ಬಹಳ ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲ, ಯಾವುದೇ ಸೌಕರ್ಯಗಳಿಲ್ಲ. ಇವತ್ತು ಒಬ್ಬ ಗ್ರಾಮ ಸಹಾಯಕ ಹಳ್ಳಿಯಿಂದ ಇವತ್ತು ಜಿಲ್ಲೆಯ DC ಆಫೀಸ್ವರೆಗೆ ಕೆಲಸ ಮಾಡ್ತೀವಿ, ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತೀವಿ, ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತೀವಿ. ಅವೆಲ್ಲವನ್ನೂ ಕೂಡ ಸರ್ಕಾರದ ಯೋಜನೆ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆ ಯೋಜನೆ ತಲುಪುವಂತೆ ಕೆಲಸ ಮಾಡೋರು ನಾವು ಗ್ರಾಮ ಸಹಾಯಕರು. ಈಗ ಸದ್ಯ ನಮ್ಮ ಮೂಲ ಬೇಡಿಕೆ ಏನು ಅಂದ್ರೆ, ದಿನಾಂಕ 25/9/2025 ಸಚಿವ ಸಂಪುಟದಲ್ಲಿ ಸರ್ಕಾರವು ತೆಗೆದುಕೊಂಡ ನಿರ್ಣಯ, ಗ್ರಾಮ ಸಹಾಯಕರಿಗೆ ಡಿ ಗ್ರೂಪ್ ಕೊಡಬೇಕು ಅಥವಾ 27,000 ರೂಪಾಯಿ ವೇತನವನ್ನ ಹೆಚ್ಚಳ ಮಾಡಬೇಕು. ಇದರ ಜೊತೆಗೆ 10 ಲಕ್ಷ ಇಡಿಗಂಟು ಕೊಡಬೇಕು ನಿವೃತ್ತಿ ಆದಾಗ ಮತ್ತು ಅವನು ಸೇವೆಯಲ್ಲಿ ಮರಣ ಹೊಂದಿದಾಗ. ಈ 3 ಅಂಶಗಳನ್ನು ಇಟ್ಕೊಂಡು ಸರ್ಕಾರ ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿತು. ಏನು ತೀರ್ಮಾನ ತಗೊಂಡ್ರು? ಗ್ರಾಮ ಸಹಾಯಕರಿಗೆ 27,000 ವೇತನವನ್ನ ಹೆಚ್ಚಳ ಮಾಡಬೇಕು ಅಥವಾ ಡಿ ಗ್ರೂಪ್ ಕೊಡಬೇಕು. ಇವು ಎರಡರಲ್ಲಿ ಯಾವುದನ್ನ ತೀರ್ಮಾನ ಆಗ್ಬೇಕಾದನ್ನ ಸರ್ಕಾರ ಮಾಡಲೇ ಇಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಸರ್ಕಾರ ಏನ್ ಮಾಡಿತು, ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿತು. ಇವತ್ತ ನಮ್ಮ ಮೂಲ ಬೇಡಿಕೆ ಡಿ ಗ್ರೂಪ್ ಇದೆ. ಸಾವಿರಾರು ಜನ ಯುವಕರಿದ್ದೇವೆ, ಸಾವಿರಾರು ಜನ ಪದವೀಧರಿದ್ದೇವೆ. ಇವತ್ತು ಡಿ ಗ್ರೂಪ್ ಆದ್ರೆ ನಾನು ಒಬ್ಬ ಕೂಡ ಇವತ್ತು ಪದವೀಧರ ಇದ್ದೇನೆ. ಇವತ್ತು VA ಆಗ್ಬೋದು, RI ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು ಅನ್ನುವಂಥ ಕನಸು ನನಸಾಗ್ತದೆ ಅನ್ನುವಂತ ಆ ಆಸೆ ಇಟ್ಕೊಂಡು ನಾವು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಸರ್ಕಾರವೇ ಚರ್ಚೆ ಮಾಡಿ, ಸರ್ಕಾರವೇ ತೀರ್ಮಾನಿಸಿ ಆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಇಲ್ಲಿಯವರೆಗೆ ಯಾಕೆ ಇವತ್ತು ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸಲಿಲ್ಲ? ಆವಾಗಿನ ಸಚಿವರು ನಮ್ಮ ಕೃಷ್ಣ ಬೈರೇಗೌಡರು ಇವತ್ತು ಕಂದಾಯ ಇಲಾಖೆಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಒಂದು ಬದಲಾವಣೆ ತಂದಿರ್ತಕ್ಕಂಥ, ಇವತ್ತು ಈ ನಾಡಿನ ನೆಚ್ಚಿನ ಒಂದು ಮಂತ್ರಿಗಳಾಗಿರ್ತಕ್ಕಂಥ
ನಮ್ಮ ಕಂದಾಯ ಇಲಾಖೆಗೆ ಏನು ಒಂದು ತುಕ್ಕು ಹಿಡಿದಿತ್ತೋ ಅದೆಲ್ಲವನ್ನ ಸರಿಪಡಿಸಿ ನವೀನವಾಗಿರ್ತಕ್ಕಂಥ ಯೋಜನೆಗಳನ್ನ ಕಂದಾಯ ಇಲಾಖೆ ಕೊಟ್ಟು ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಹಿಂದೆ. ಅವರ ಬಗ್ಗೆ ನಮಗೆ ಅಪಾರವಾದ ಕಾಳಜಿ ಇದೆ, ಗೌರವ ಇದೆ. ಆವತ್ತು ಅವರು ತೆಗೆದುಕೊಂಡ ನಿರ್ಣಯವೇ ಅದು. ಆ ನಿರ್ಣಯ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯ ಇವತ್ತು ಕೂಡ ಯಥಾವತ್ತಾಗಿ ಜಾರಿ ಆಗಲಿಲ್ಲ. ಇವತ್ತು ನಮ್ಮ ಮನವಿ, ಇವತ್ತು ನಮ್ಮ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಲ್ಲಿ ನಮ್ಮ ವಿನಂತಿ, ಈ 10,450 ಜನ ಗ್ರಾಮ ಸಹಾಯಕರ ಬದುಕಿಗೆ ಇವತ್ತೇನು ಆಸರೆ ಆಗತಕ್ಕಂತ ಒಂದು ನಿರ್ಣಯವನ್ನ 25/9/2025 ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದೆಯೋ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕಂತ ಹೇಳಿ ಇವತ್ತಿನ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಲ್ಲಿ ನಮ್ಮ ಒಂದು ಕಳಕಳಿಯ